Hello everyone, welcome to Sanmarga classes. ಹೆರೋನ್ನ ಸೂತ್ರ ಅಧ್ಯಾಯದ 15ನೇ ಪ್ರಶ್ನೆಯನ್ನ ಗಮನಿಸಿ. ಸೊ ಇದು 2 ಅಂಕದ ಪ್ರಶ್ನೆಗಳು. ಒಂದು, ತ್ರಿಭುಜದ ಬಾಹುಗಳು 122 ಸೆಂಟಿಮೀಟರ್ 22 ಮೀಟರ್ 122 ಮೀಟರ್ 22 ಮೀಟರ್ ಮತ್ತು 120 ಮೀಟರ್ ಆಗಿದೆ. ಇದರ ಅರ್ಧ ಸುತ್ತಳತೆಯು 132 ಮೀಟರ್ ಆದರೆ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಬಾಹು ಎ ಈಸ್ ಈಕ್ವಲ್ ಟು 122 ಮೀಟರ್, ಬಿ ಈಸ್ ಈಕ್ವಲ್ ಟು 22 ಮೀಟರ್, ಸಿ ಈಸ್ ಈಕ್ವಲ್ ಟು 120 ಮೀಟರ್. ಓಕೆ, ಸೊ ಇಲ್ಲಿ ಅರ್ಧ ಸುತ್ತಳತೆ ಅಂದ್ರೆ ಎಸ್ ಅನ್ನ ಕೊಟ್ಟಿದ್ದಾರೆ 132 ಮೀಟರ್ ಅಂತ. ಸೊ ಈಗ ನಾವು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಂದ್ರೆ ಹೆರಾನ್ನ ಸೂತ್ರ ಏನ್ ಹೇಳುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಸ್ಕ್ವೇರ್ ರೂಟ್ ಆಫ್, ಸೊ ಇಲ್ಲಿ ಎಸ್ ಮೈನಸ್ ಎ, ಸೊ ಎಸ್ ಏನ್ ಹೇಳಿ 132 ಗುಣಿಸು ಎಸ್ ಮೈನಸ್ ಎ ಎಷ್ಟು ಬರುತ್ತೆ, ಸೊ 132 ಮೈನಸ್ 122, ಸೊ 10. ಎಸ್ ಮೈನಸ್ ಬಿ, ಸೊ ಇಲ್ಲಿ ಬರೆಯುತ್ತೇನೆ, ಎಸ್ ಮೈನಸ್ ಎ ಇಸ್ ಈಕ್ವಲ್ ಟು 132 ಮೈನಸ್ 122, ಸೊ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 10 ಸೆಂಟಿಮೀಟರ್. ಎಸ್ ಮೈನಸ್ ಬಿ, ಸೊ 132 ಮೈನಸ್ 22, ಸೊ 110. ಎಸ್ ಮೈನಸ್ ಸಿ 132 ಮೈನಸ್ 120, ಸೊ 12. ಸೊ 10 ಗುಣಿಸು 110 ಗುಣಿಸು 12 ಆಗತ್ತೆ. ಓಕೆ, ಸೊ ನಾವು ಇಲ್ಲಿ 132 ಹೇಗ್ ಸ್ಪ್ಲಿಟ್ ಮಾಡ್ಬೋದು, 12 ಗುಣಿಸು 11, 12 11 132 ಆಗತ್ತೆ. ಓಕೆ, ಸೊ ಇಂಟು 110 11 10 110. ಓಕೆ, ಸೊ 11 10 110 ಆಗತ್ತೆ. ಸೊ ಈಗ ಇಲ್ಲಿ 12 ಆಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳೋಣ. ಸೊ ನೋಡಿ 12 2 ಬಾರಿ ಬಂದಿದೆ, ಸೊ ಹಾಗಾಗಿ 12 ವರ್ಗಮೂಲದಿಂದ ಹೊರಗೆ ಇಟ್ಕೊಳ್ಬಹುದು. ಸೊ 12 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 12 ಸ್ಕ್ವೇರ್ ಏನಾಗುತ್ತೆ 12 ಆಗ್ಬಿಡುತ್ತೆ, ಇಂಟು 11. ಓಕೆ, ಸೊ ಒಂದ್ ಸೆಕೆಂಡ್, ಇಲ್ಲೊಂದು 11 ಇದೆ. ಸೊ 132 ಇಂಟು 10, ಸೊ 132 12 ಗುಣಿಸು 11 ಮಾಡಿದ್ದೇವೆ. 110 11 10 10 ಇಂಟು 12. ಓಕೆ, ಸೊ ಈಗ 11 2 ಬಾರಿ ಇದೆ. ಸೊ ನೋಡಿ ಒಂದ್ ಸೆಕೆಂಡ್, ನಮ್ಮೆ ಬರೀತೇನೆ ಇಲ್ಲಿ. ಸೊ ಇಲ್ಲಿ 132 12 ಗುಣಿಸು 11, ಓಕೆ, ಗುಣಿಸು 10 ಗುಣಿಸು 110 11 10 110 ಗುಣಿಸು 12. ಓಕೆ, ಸೊ ಈಸ್ ಈಕ್ವಲ್ ಟು 12 2 ಬಾರಿ ಬಂದಿದೆ. ಸ್ಕ್ವೇರ್ ರೂಟ್ ಆಫ್ 12 ಸ್ಕ್ವೇರ್ ಏನಾಗುತ್ತೆ ಹೇಳಿ 12 ಇಂಟು 11 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 11 ಸ್ಕ್ವೇರ್ ಏನಾಗುತ್ತೆ 11 ಆಗುತ್ತೆ, ಇಂಟು ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ 10 ಆಗುತ್ತೆ. ಸೊ 12 10 120, 120 ಗುಣಿಸು 12 ಮಾಡಿದ್ರೆ ಸೊ 1320 ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಇಲ್ಲಿ ತ್ರಿಭುಜದ ವಿಸ್ತೀರ್ಣವು 1320 ಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಥ್ಯಾಂಕ್ ಯು.